ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ಹೊಸ ರೀತಿಯಲ್ಲಿ ಶಾವಿಗೆ ಪಾಯಸ ಮಾಡಿ ತಿಂದರೆ ಹಳೆ ವಿಧಾನವನ್ನು ಮರೆತೇ ಹೋಗ್ತೀರಾ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ರುಚಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಸುಮಾರು ಟೈಪಲ್ಲಿ ನೀವು ಶಾವಿಗೆ ಪಾಯಸವನ್ನು ಮಾಡಿರ್ತೀರಾ. ಆದರೆ ಇವತ್ತು ಬೆಲ್ಲದಲ್ಲಿ ಮಾಡುವಂಥ ಒಂದು ಶಾವಿಗೆ ಪಾಯಸ ಮತ್ತು ತುಂಬ ಡಿಫ್ರೆಂಟಾಗಿ ಮಾಡಿರುವಂಥ ಒಂದು ರೆಸಿಪಿ. ಸೊ ನೀವು ಕೂಡ ಮನೇಲಿ ಹೀಗೆ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಒಂದು ಬೌಲಿಗೆ ಅಥವಾ ಒಂದು ಪ್ಯಾನಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇನ್ನೊಂದು ಕಡೆ ನಾನು ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಬಾದಾಮಿ, ಗೋಡಂಬಿ ಅಥವಾ ದ್ರಾಕ್ಷಿ ಇಷ್ಟನ್ನು ಕೂಡ ನೀವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಬೇಕು ಅಂತಂದರೆ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ನ, ಬೇಡ ಅಂದರೆ ಸ್ಕಿಪ್ ಮಾಡಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಈ ಒಂದು ಡ್ರೈ ಫ್ರೂಟ್ಸ್ನ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡೋದು ಬೇಡ. ಸೊ ಈಗ ಈ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಫ್ರೈ ಮಾಡಿದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಡ್ರೈ ಫ್ರೂಟ್ಸ್ನ ತೆಗೆದುಬಿಟ್ಟು 1 ಕಪ್ ಆಗೋಷ್ಟು ಶಾವಿಗೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಹೆಲ್ದಿಯಾಗಿರುವಂತಹ ಒಂದು ಶಾವಿಗೆ ಪಾಯಸ, ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತಲೇ ಭಾವಿಸ್ಬೋದು. ಸೊ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ನಮಗೆ ಕಲರ್ ಚೇಂಜ್ ಆಗಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಇದಕ್ಕೆ ಹಾಲು ಕೂಡ ಉಪಯೋಗಿಸ್ತಿಲ್ಲ. ನಾವು ಮಾಮೂಲಿಯಾಗಿ ಶಾವಿಗೆ ಪಾಯಸ ಮಾಡಬೇಕು ಅಂದರೆ ಹಾಲು ಬೇಕಾಗುತ್ತೆ. ಸೊ ಈ ಒಂದು ಪಾಯಸಕ್ಕೆ ಹಾಲು ಕೂಡ ಉಪಯೋಗಿಸ್ದಲೇ ಮಾಡ್ತಿರೋ ಅಂಥದ್ದು. ಈಗ ಒಂದು ಬೌಲಿಗೆ ನಾನು ಒಂದು ಪಾತ್ರೆಗೆ ಈಗ ಬೆಲ್ಲವನ್ನು ಕರಗೋದಕ್ಕೆ ಇಟ್ಟಿದ್ದೆ. ಸೊ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ನಂತರ ಇನ್ನೊಂದು ಪ್ಯಾನನ್ನು ತಗೊಳ್ತಾ ಇದ್ದೀನಿ. ಸೊ ಈ ಪ್ಯಾನಿಗೆ ಇವಾಗ ನಾವು ನೀರನ್ನು ನಾನು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಸಗಸೆಯನ್ನು ತುಂಬಾ ಆರೋಗ್ಯಕ್ಕೆ ಗಸಗಸೆ ಒಳ್ಳೆಯದು. ಸೊ ಇದ್ದರೆ ಖಂಡಿತವಾಗ್ಲೂ ಉಪಯೋಗಿಸಿ. ಈ ಪಾಯಸಕ್ಕಂತೂ ಗಸಗಸೆ ಹಾಕಿದ್ರೆ ಸೂಪರ್ ಟೇಸ್ಟನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. 1 ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ನಾನು ಅದನ್ನು ಹುರಿದು ತಗೊಳ್ತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಲೋಟದ ಅಳತೆಯಲ್ಲಿ 2 ಲೋಟವಾಗೋಷ್ಟು ನೀರು ಬೇಕಾಗುತ್ತೆ. ಸೊ ದೊಡ್ಡ ಲೋಟದಲ್ಲಿ 2 ಲೋಟ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬರ್ತಾ ಇರಲಿ. ನಂತರ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ತುರಿದಿರುವಂತಹ ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ, ಕಾಯಿಯನ್ನು ಕಟ್ ಮಾಡಿ ಕೂಡ ತಗೊಳ್ಬೋದು ಅಥವಾ ತುರಿದು ಕೂಡ ತಗೊಳ್ಬೋದು. ಸೊ ಕಾಯಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಕಾಯಿ ಹೋಳನ್ನು ತುರಿದು ಕಾಯಿಯನ್ನು ನಾನು ಹಾಕ್ಕೊಂಡಿದ್ದೀನಿ, ಅರ್ಧ ಹೋಳು ಕಾಯಿ ತುರಿಯನ್ನು. ನಂತರ ಗಸಗಸೆಯನ್ನು ಸೇರಿಸ್ಕೊಳ್ಳೋಣ. ಗಸಗಸೆಯನ್ನು ಹುರಿದು ತಗೊಂಡಿರೋ ಅಂಥದ್ದು. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ, 1-2 ನೋಡಿ ಬಿಡಿಸಿ ನಾನು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಶಾವಿಗೆ ಪಾಯಸ. ಸೊ ಖಂಡಿತವಾಗ್ಲೂ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೀರು ಕುದಿ ಬರ್ತಾ ಇದೆ. ಅದಾದ ನಂತರ ಈ ಹುರಿದಿರುವಂತಹ ಅಥವಾ ಫ್ರೈ ಮಾಡಿರುವಂತಹ ಶಾವಿಗೆ ಇದೆಯಲ್ಲ, ಅದನ್ನು ಈ ನೀರಿಗೆ ಸೇರಿಸ್ಕೊಳ್ಬೇಕು. ನೀರಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ತುಂಬಾ ಕಮ್ಮಿ ಟೈಮಲ್ಲಿ ಇದು ಬೇಯುತ್ತೆ. ಸೊ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡಿಕೊಂಡು ತಳ ಹಿಡಿದ ಹಾಗೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ನೀವು ಬೇಯೋದಕ್ಕೆ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಈ ಶಾವಿಗೆ ಬೇಯುತ್ತೆ. ಅದಾದ ನಂತರ
ರುಬ್ಬಿರೋವಂಥ ಮಿಶ್ರಣ ನೋಡ್ಬೋದು. ಕಾಯಿ ಮತ್ತು ಗಸಗಸೆ ಹಾಗೆ ಏಲಕ್ಕಿ ಎಷ್ಟು ನುಣ್ಣಗೆ ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಶಾವಿಗೆಯಲ್ಲಿ ನೀರಿನಂಶ ಈಗ ಇಲ್ಲ. ನೋಡ್ಬೋದು ನೀವು, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. 2 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಾಗಿದೆ. ಆಗಿರುವಂತಹ ಶಾವಿಗೆಯನ್ನು ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೋಸಿ ತಗೊಳ್ಳೋಣ. ಕರಗಿಸಿರುವಂತಹ ಒಂದು ಬೆಲ್ಲ. ಸಕ್ಕರೆ ಬೇಕು ಅಂದರೆ ಸಕ್ಕರೆ ಉಪಯೋಗಿಸ್ಕೊಳ್ಳಿ, ಬೆಲ್ಲ ಬೇಡ ಅನ್ನೋದ್ರು. ಬೆಲ್ಲ ಹಾಕಿದ್ರೆ ಖಂಡಿತ ತುಂಬಾ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈಗ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ನೋಡಿ ಸೋಸಿ ನಾನು ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯಿಸೋದಕ್ಕೆ ನಾವು ಪಾಕವನ್ನು ಚೆನ್ನಾಗಿ ಜಾಸ್ತಿ ಪಾಕ ಮಾಡಿಕೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಸ್ಮೂತಾಗಿ ಬೇಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದಾದ ನಂತರ ರುಬ್ಬಿರುವಂತಹ ಕಾಯಿ ಇದೆಯಲ್ವಾ ಅದನ್ನು ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ಹಿಂಡಿ ಅದನ್ನು ಕೂಡ ಹಾಕ್ಕೊಳ್ಬೋದು ನುಣ್ಣಗಾಗಲಿಲ್ಲ ಅನ್ನೋದಾದರೆ. ಪೂರ್ತಿಯಾಗಿ ಚೆನ್ನಾಗಿ ನುಣ್ಣಗಾದರೆ ಖಂಡಿತವಾಗ್ಲೂ ಹಾಗೆ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಕಾಯಿ ಅಲ್ಲಲ್ಲಿ ಸಿಗ್ತಾ ಇದ್ರೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ, ಏನು ತೊಂದರೆ ಇಲ್ಲ. ಅದಾದ ನಂತರ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಪಾಯಸಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಇಲ್ಲಿ ಬೇಕು ಅಂದರೆ ಹಾಲು ಕೂಡ ನೀವು ಸೇರಿಸ್ಕೊಳ್ಬೋದು. ಹಾಲು ಬೇಡ ಅನ್ನೋದಾದರೆ ನಾವು ಕಾಯಿಯನ್ನು ರುಬ್ಬಿ ಹಾಕಿರುವಂಥ ಹಾಲೇ ಸಾಕಾಗುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಇದು, ಯಾಕೆಂದರೆ ಶಾವಿಗೆ ಆಲ್ರೆಡಿ ಬೆಂದಿದೆ, ಸೊ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 1-2 ನಿಮಿಷದಲ್ಲಿ ಈ ಹದಕ್ಕೆ ಬಂದ್ಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಶಾವಿಗೆ ಬೆಂದರೆ ಸಾಕು. ಯಾಕೆಂದರೆ ಇದು ತಣ್ಣಗಾದ ಮೇಲೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ, ಜಾಸ್ತಿ ಗಟ್ಟಿ ಏನಾಗೋದಿಲ್ಲ. ಈ ರೀತಿ ನೀವು ಪಾಯಸವನ್ನು ಮಾಡಿದ್ರೆ ಸ್ವಲ್ಪ ತಣ್ಣಗಾದಾಗ ಏನು ನೀರಿನಂಶ ಸ್ವಲ್ಪ ಹಾಲು ಕಾಣ್ತಾ ಇದೆಯಲ್ವಾ ಅದು ಇರೋದಿಲ್ಲ. ಪೂರ್ತಿಯಾಗಿ ನಮಗೆ ಪರ್ಫೆಕ್ಟಾಗಿ ಒಂದು ಹಲ್ವದ ರೀತಿ ಶಾವಿಗೆ ಪಾಯಸ ಬಂದ್ಬಿಡುತ್ತೆ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಿಮ್ಮ ಹತ್ರ ಇದ್ದರೆ ಡ್ರೈ ಫ್ರೂಟ್ಸ್ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ನಾನು ಇರೋದ್ರಿಂದ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಈ ರೀತಿಯಾಗಿ ನೋಡ್ಬೋದು, ಸ್ವಲ್ಪ ನಮಗೆ ತೆಳ್ಳಗೆ ಅನ್ನಿಸ್ತಾ ಇದೆ ಅಲ್ವಾ, ಅದು ಒಂದು ಸ್ವಲ್ಪ 1-2 ನಿಮಿಷ ಕುದಿಸಿದ್ರೆ ಒಂದು ಹಂತಕ್ಕೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಸೊ ಯಾವ ರೀತಿ ನಮಗೆ ಶಾವಿಗೆ ಪಾಯಸ ಇರಬೇಕು ಅಂತ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಈ ರೀತಿಯಾಗಿ ಶಾವಿಗೆ ಪಾಯಸ ಇದ್ದರೆ ಸಾಕು. ಇದನ್ನು ನೀವು 10 ಅವರ್ ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ, ಇದೇ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಈಸಿಯಾಗಿ ಎಲ್ಲರೂ ಕೂಡ ಮಾಡುವಂತಹ ಒಂದು ರುಚಿಯಾಗಿರುವಂತಹ ಒಂದು ಬೆಲ್ಲದ ಶಾವಿಗೆ ಪಾಯಸ. ಒಮ್ಮೆ ಈ ಹೊಸ ರೀತಿಯಲ್ಲಿ ಶಾವಿಗೆ ಪಾಯಸನ ಮಾಡಿ ತಿಂದರೆ ಹಳೆ ವಿಧಾನ ಮರ್ತೇ ಹೋಗ್ತೀರಾ ಅಂತ ಹೇಳ್ಬೋದು. ಅಷ್ಟು ಈಸಿ ಟೇಸ್ಟಿಯಾಗಿರುವಂಥ ಒಂದು ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.